ಮಹಾಭಾರತದಲ್ಲಿ 18ಕ್ಕೆ ಜಾಸ್ತಿ ಪ್ರಾಧಾನ್ಯ. ಆ ಸಂಖ್ಯೆಗೆ 18 ಅಂದ್ರೇನು? 8 1 9. ಅದನ್ನು ಇನ್ನೂ ನಾವು ಅಬ್ರಿವಿಯೇಷನ್ ಆ ರೂಪದಲ್ಲಿ ತಗೋಬೇಕು, ನಾವು ಸಂಕ್ಷೇಪ ಮಾಡಬೇಕು. ನಾವು ಅದನ್ನು 8 1 9. 9ಕ್ಕೆ ಕೊಡುವಷ್ಟು ಪ್ರಾಧಾನ್ಯ ಶಾಸ್ತ್ರದಲ್ಲಿ ಬೇರೆ ಯಾವುದಕ್ಕೂ ಕೊಟ್ಟಿಲ್ಲ. ಯಾವುದು? ಮಹಾಭಾರತ ನಡೆದಿದ್ದು ಯುದ್ಧ 18 ದಿವಸ, ಅಂದರೆ ಎಲ್ಲ 1 8 ಮಾಡ್ಕೋಬೇಕು. ನಮಗೆ ಆಯುಷ್ಯ ಎಷ್ಟು? 36,000 ದಿವಸಗಳು. 6 3 9. ಭಾಗವತ ಇರೋದು ಎಷ್ಟು? 18,000 ಗ್ರಂಥಗಳು. ಯಜುರ್ವೇದದ ಪುರುಷ ಸೂಕ್ತ ಇರತಕ್ಕಂಥದ್ದು 18 ಮಂತ್ರಗಳು. ಋಗ್ವೇದ 16, ಅದು 18 ಮಂತ್ರ. ಈಶಾವಾಸ್ಯ ಉಪನಿಷತ್ತರ 18 ಮಂತ್ರ. ನಾವು ಒಂದು ದಿವಸಕ್ಕೆ ಉಸಿರಾಡೋದು ಎಷ್ಟು? 21,600. 6 1 2 ಎಷ್ಟಾಯಿತು? 9 ಆಯಿತು. ಕಲಿಯುಗದಲ್ಲಿ ನಾವಿದ್ದೇವೆ. ಎಷ್ಟು ವರ್ಷ ಕಲಿಯುಗ ಅಂದರೆ? 4,32,000 ವರ್ಷಗಳು. 4 3 2. ದ್ವಾಪರ ಎಷ್ಟು? ಇದರ ಡಬ್ಬಲ್ಲು ಅಂದರೆ ಎಷ್ಟು? 8,64,000. 6 4 10 1 8 18. 8 1 9. ತ್ರೇತಾಯುಗ ಎಷ್ಟು? ಇದೆರಡನ್ನು ಕೂಡಬೇಕು. 4,32,000 8,64,000 ಎಷ್ಟಾಯಿತು? 12,96,000 ವರ್ಷ ಆಯಿತು. ಅಂದರೆ 96 ಅದು ಸೇರಿಸ್ಕೊಳ್ಳಿ, ಇದನ್ನು ಕೂಡ ಸೇರಿಸ್ಕೋಬೇಕು. 12 ಸೇರಿಸ್ಕೋಬೇಕು. ಅದು 15, ಇದು 3 18 ಆಯಿತು. ಕೃತಿಯುಗದ ಎಷ್ಟು? 17,28,000. 28 8 2 10. ಆಮೇಲೆ 17 7 1 8. ಅದಷ್ಟನ್ನು ಕೂಡಿಸ್ರಿ, 43,20,000 ವರ್ಷ. 4 3 7 2 2 9. ಎಲ್ಲಿ ಹೋದರೂ 9 ಬಿಡಲ್ಲ ನೀವು. ಆದ್ದರಿಂದ ಗೀತೆಯಲ್ಲಿ ಕೂಡ 18 ಅಧ್ಯಾಯ, ಅಕ್ಷೋಹಿಣಿ 18, 18 ದಿವಸ ಯುದ್ಧ, ಎಲ್ಲವೂ 18. ಯಾಕೆ ಈ 18ಕ್ಕೆ ಜಾಸ್ತಿ ಕೊಟ್ಟರು? ಅಲ್ಲದೆ ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ನವವಿಧವಾದ ಭಕ್ತಿ, ನವವಿಧವಾದ ದ್ವೇಷ ಪರಿಹಾರ ಮಾಡ್ಕೋಬೇಕು, ನವವಿಧವಾದ ಭಕ್ತಿಯನ್ನು ಸಂಪಾದನೆ ಮಾಡಬೇಕು ಅಂತ ಪ್ರಹ್ಲಾದ ರಾಜ ಹೇಳ್ತಾರೆ. ಹಾಗಾದರೆ 9 ಅಂದರೆ ಯಾಕೆ ಅಂದರೆ, 9 ಎಂಬುದಕ್ಕಂಥದ್ದು ಪೂರ್ಣವಾದ ಸಂಖ್ಯೆ. 1ರಿಂದ ಹಿಡಿದು ನಿಮಗೆ 100 ತನಕ ಸಂಖ್ಯೆ ತಗೊಳ್ಳಿ, ಪೂರ್ಣ ಸಂಖ್ಯೆ ಅಂದರೆ 9. ಏನು ಪೂರ್ಣ ಸಂಖ್ಯೆ ಅಂದ್ರೇನು ನಮ್ಗೆ ಗೊತ್ತಾಗಿಲ್ಲ. ಈಗ ಬೇರೆ ಮಗ್ಗಿಗಳು ಹೇಳ್ತಾರಲ್ಲ, ಅಂದರೆ 3 × 3 9, 6 1 6, ಅಲ್ಲೇನು ವ್ಯತ್ಯಾಸ ಇಲ್ಲ. 6 2 12, 12 ಕೂಡಿದ್ರು ಕೂಡ ಅಷ್ಟೇ ಬರಬೇಕು, 6 ಬರಬೇಕು. ಇಲ್ಲಿ ಬರಲಿಲ್ಲ, 3 ಬಂತು. ಪೂರ್ಣ ಅಲ್ಲ. 8 1 8, 8 2 16, 6 1 7 ಬಂತು, 8 ಬರಲಿಲ್ಲ. ಈಗ ಯಾವುದೇ ಮಗ್ಗಿನ ನೀವು ತಿಳ್ಕೊಳ್ಳಿ, ಆ ಗುಣಿಸಿದ ಮೇಲೆ ಪುನಃ ಕೂಡಿದಾಗ ನಮಗೆ ಅಷ್ಟೇ ಸಂಖ್ಯೆ ಬರಬೇಕು, ಅದು ಪೂರ್ಣ ಸಂಖ್ಯೆ. ಅದು ಬರೋದು 9ಕ್ಕೆ ಮಾತ್ರ ಅಷ್ಟೆ. 9 1 9, 9 7 18, 8 1 9, 9 3 27, 9 4 36, 9 5 45, ಎಲ್ಲ 9. ಅದಕ್ಕೋಸ್ಕರ 9ನ್ನು ಇಟ್ಕೊಂಡ್ರೆ ಪೂರ್ಣ ಬಂದ್ಬಿಡುತ್ತೆ ಎಂಬ ಉದ್ದೇಶದಿಂದಲೇ ಅವರು ನವವಿಧವಾದ ಭಕ್ತಿ, ನವವಿಧವಾದ ದ್ವೇಷ ಏನಿದೆ ಅದನ್ನು ಬಿಡಬೇಕು ಅಂತ ಹೇಳಿದ್ದು ಇದಕ್ಕೋಸ್ಕರವಾಗಿ. ಹೀಗಾಗಿ ಇಂತಹ ಭಾಗವತವನ್ನ 7 ದಿವಸಗಳ ಕಾಲ ನಿರಂತರವಾಗಿ, ಅಂದರೆ 7 8 24 ಅಂತ ಆಸ್ಪತ್ರೆಗಳೆಲ್ಲ ಹಾಕಿರ್ತಾರೆ. 24 ಗಂಟೆ ಒಂದು ವಾರ 24 ಗಂಟೆ ಓಪನ್ ಆಗಿರುತ್ತೆ ಅಂತ. ಯಾವಾಗ ಬೇಕೋ ಬಂದು ಸಾಯ್ಬೋದು ನೀವು ಅಲ್ಲಿ ಹೋಗಿ. ಆದರೆ ಇಲ್ಲಿ ಯಾವುದಕ್ಕೆ ಅಂದರೆ, ಯಾವಾಗ ಬೇಕೋ ನೀವು ಬದುಕಿರ್ಬೋದು. ಇದು ಮೃತ್ಯುಂಜಯ ಶಾಸ್ತ್ರ, ಅದು ಮೃತ್ಯು ಶಾಸ್ತ್ರ, ಇದು ಮೃತ್ಯುಂಜಯ ಶಾಸ್ತ್ರ. ಇದರ ಮುಂದೆ ನೀವು ಕೂತಿದ್ರಿ ಅಂದರೆ 7 × 24 ನೀವು ಇಲ್ಲಿ ಕೂತಿದ್ರಿ ಅಂತ ಹೇಳಿದ್ರೆ ನಿಮಗೇನು ಮೃತ್ಯುವನ್ನ ಗೆಲ್ಲುವ ಮಾರ್ಗ. ಇದನ್ನ ಯಮಧರ್ಮ ಎಲ್ಲರಿಗೂ ಹೇಳ್ತಾನಂತೆ. ಅವನು ಹೋಗಿ ಹೇಳ್ಕೊಂಬ, ಇವನು ಹೋಗಿ ಹೇಳ್ಕೊಂಬ ಅಂತ ಹೇಳಿನಂತೆ. ಹೋಗುವಾಗ ಒಂದು ಮಾತು ಹೇಳ್ತಾನೆ, ಆ ಭಾಗವತವನ್ನು ಕೇಳ್ತಾ ಇರ್ತಾರಲ್ಲ ಅವ್ರ ಸುದ್ದಿ ಮಾತ್ರ ಹೋಗಬೇಡ ಅಂತ ಯಮದೂತನ ಕಿವಿಲಿ ಹೇಳ್ಬಿಟ್ಟು ವಾಪಸ್ ಹೋಗ್ತಾನೆ. ಭಾಗವತ ಕೇಳೋರ ಹತ್ರ ನೀನು ಹೋಗಬಾರದು ಎಂಬುದಾಗಿ ಅವನು ಹೇಳ್ದ ಎಂಬುದಾಗಿ ಬೇರೆ ಪುರಾಣಗಳಲ್ಲಿ ಬರ್ತಾರೆ. ಇದೆಲ್ಲ ಕಾರಣಗಳಲ್ಲದೆ ಭಾಗವತವನ್ನು ನಾವು ಎಲ್ಲ ರೀತಿಯ ಅಧ್ಯಯನ ಮಾಡಬೇಕು. 7 ದಿವಸ ಅಧ್ಯಯನ ಮಾಡ್ದ. ಅದಾದ ಮೇಲೆ
ಶುಕಾಚಾರ್ಯೇನು ಭಾಗವತ ಪರೀಕ್ಷಿತ್ ರಾಜನಿಗೆ ಹೇಳಿದ್ದು ರುದ್ರದೇವರು, ಕೇಳಿದ್ಯಾರು ಪರೀಕ್ಷಿತ್ ರಾಜ. ಆದರೆ ಅದನ್ನು ಜಗತ್ತು ಕೊಟ್ಟಿದ್ಯಾರು ವೇದಿವ್ಯಾಸ ದೇವರು. ಅದನ್ನು ಪ್ರಚಾರ ಮಾಡಿದ್ಯಾರು ಭೀಮಸೇನ ಇದ್ದ ಅಲ್ಲ, ಅವನ ಮೊಮ್ಮಗ ತಾನೆ. ಅರ್ಜುನ ಮೊಮ್ಮಗ ಅಂದ್ರೇನು, ಭೀಮಸೇನ ಮೊಮ್ಮಗ ಅಂದ್ರೇನು? ಹಾಗಾದ್ರೆ ಹರಿಸರ್ವೋತ್ತಮನಿಂದ ಪ್ರಪಂಚಕ್ಕೆ ಬಂದು ಬರೆಯಲ್ಪಟ್ಟು ವಾಯು ಜೀವೋತ್ತಮನ ಮೊಮ್ಮಗನಿಂದ ಮೊಮ್ಮರಿಗೋಸ್ಕರವಾಗಿ ಪ್ರಚಾರ ಆಗಿದ್ದು ರುದ್ರದೇವರಿಂದ. ಅಂದಮೇಲೆ ಇದರ ವೈಶಿಷ್ಟ್ಯ ಏನು ಅಂತ ಗೊತ್ತಾಯಿತು ನಮಗೆ. ಇಂತಹ ಭಾಗವತವನ್ನು ನಾವು ಯಾವಾಗ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ, ಯಾವಾಗಲೂ ಅಧ್ಯಯನ ಮಾಡೋದೇ. ಒಂದು ವಾರ ಆಯಿತು, ಪುನಃ ಇನ್ನು ಮುಂದಿನ ವರ್ಷ ಇನ್ನೊಂದು ವಾರ, ಹೀಗೆ ಭಾಗವತ ಅಧ್ಯಯನ ಮಾಡ್ತಾ ಇದ್ದೀರಿ ಅಂದರೆ ಆ ಸಪ್ತಾಹೇನ ಶ್ರುತಂ ಚೈತತ್ ಸರ್ವಥಾ ಮುಕ್ತಿ ಕಾರಣಂ. ಮುಕ್ತಿಗೆ ಹೋಗಬೇಕಾಗಿದ್ದು 7 ದಿವಸ ನೀವು ಭಾಗವತ ಕೇಳಿದ್ರೆ ಸಾಕು. ಮತ್ತೆ ಭಾಗವತ ಏನು ಹೇಳುತ್ತೆ?